ವಿಶ್ವನ್ ನೋಡಕ್ ಹೋಗ್ಲಿಲ್ವಾ ಅದಕ್ಕೆ? ಹೋಗಿದ್ದೆ. ಅಜ್ಜಿ ಏನೋರೆಲ್ಲ ಎಲ್ಲಿ? ಬರ್ತಾ ಇದಾರಲ್ಲ ನಿಧಾನವಾಗಿ ವಿಶ್ವನ್ ಕರ್ಕೊಂಡು. ವಿಶ್ವನ್ನ ಅವನ್ ಯಾಕೆ ಈ ಮನೆಗೆ ಕರ್ಕೊಂಬರಕ್ ಹೋದ್ರಿ? ಮತ್ತಿನ್ನೇನ್ ಮಾಡ್ಬೇಕಾಗಿತ್ತು? ಅವನನ್ನ ಹಾಲ್ಗುಡಿಲೆ ಬಿಟ್ಟು ಬರ್ಬೇಕಾಗಿತ್ತಾ? ಅಲ್ಲೊಂದು ಹಾಸಿಗೆನೂ ಇಲ್ಲ, ನೋಡ್ಕೊಳಕ್ಕೆ ಸರಿಯಾಗಿರೋರು ಒಬ್ರು ಇಲ್ಲ. ನರ್ಸಮ್ಮ ಇರ್ಲಿಲ್ವಾ? ನಾನ್ ಹೇಳಿದ್ದು ಸರಿಯಾದವ್ರೊಬ್ರು ಇರ್ಲಿಲ್ಲ ಅಂತ. ಲೇಗ್ ಮಾರಿ ಬಡ್ದು ಬುದ್ಧಿ ಮಂಕಾಗಿದೆ ಅಂತ ಕಾಣಿಸುತ್ತೆ. ಅದಕ್ಕೆ ಆ ನರ್ತೆಗೆಟ್ಟವಳು ಆರೈಕೆಲಿ ಆ ಮಗುನ್ ತಗೊಂಡೋಗಿ ಬಿಟ್ಟಿರೋದು. ನಿಮ್ ಅತ್ತೆ ಇದ್ರು, ಅಯ್ಯ ಶಾಸ್ತ್ರಿಗಳ ಹೆಂಡತಿ ಇದ್ರು, ಅವ್ರು ಯಾರು ಸಿಗದೆ ಇದ್ರೆ ರೇವಣ್ಣನ ಹೆಂಡತಿ ಸರ್ವಕ್ಕಂಗಾದ್ರೆ ಹೇಳ್ಬೋದಿತ್ತಲ್ಲ. ನಿಮ್ಗೆ ಈ ಊರಲ್ಲಿ ಏನ್ ನಡೀತು ಅಂತ ಗೊತ್ತಿಲ್ಲ ಅತ್ಗೆ. ಪ್ಲೇಗ್ ಮಾಡಿ ಬಂದಾಗ ಎಲ್ಲರೂ ಅವ್ರವ್ರ ತಾಪತ್ರಯದಲ್ಲಿದ್ದರು. ಶೆಡ್ ಹಾಕ್ಬೇಕಿತ್ತು, ಮನೆ ಸಾಮಾನೆಲ್ಲ ಸಾಗಿಸ್ಬೇಕಿತ್ತು. ವಿಶ್ವನ್ ನೋಡ್ಕೊಳ್ಳೋಕ್ಕೆ ಯಾರೂ ಬರಲಿಲ್ಲ. ಆಗ ಈ ನರ್ಸಮ್ಮನೆ ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಅವನಿಗೆ ಆರೈಕೆ ಮಾಡಿ ಬದುಕಿಸಿದ್ಲು. ನೀವೇನೇ ಸಮಜಾಯಿಷಿ ಹೇಳಿದ್ರು ಸರಿ, ನನ್ಗಂತೂ ಇದು ಸ್ವಲ್ಪನೂ ಇಷ್ಟ ಆಗಿಲ್ಲ. ಅಜ್ಜಿ, ಅತ್ತಿಗೆಗಿನ್ನೂ ಕೋಪ ಇಳಿದಿಲ್ಲ. ಅಲ್ಲಿ ವಿಶ್ವನ್ ಪಕ್ಕ ನರ್ಸಿ ಕೂತ್ಕೊಂಡಿದ್ಲಂತಲ್ಲ, ಅದಕ್ಕೆ ಸಿಟ್ಟು ಮಾಡ್ಕೊಂಡು ಒಳಗೆ ಹೋದ್ರು. ಅವಳಿಗಷ್ಟೇ ಅಲ್ಲ, ನನಗೂ ಸಿಟ್ಟು ಬಂದಿದೆ. ಯಾಕಜ್ಜಿ? ಒಳಗೆ ಬಾ, ಐನೋರು ಬರಲಿ ಮಾಡೋಣ. ಈಗ ನೀನು ವಿಶ್ವನ್ನ ಯಾವಾಗ ಮನೆ ಕರ್ಕೊಂಡು ಬರ್ತೀಯಾ? ಮೊದಲು ಪ್ಲೇಗ್ ಕಮ್ಮಿ ಆಗಲಿ, ಆಮೇಲೆ ಶೆಡ್ಡಿಂದ ಮನೆಗೆ ಹೋಗುವಾಗ ವಿಶ್ವನ್ ಕರ್ಕೊಂಬರ್ತೀನಿ. ಅದಕ್ಕೊಂದು 4-5 ತಿಂಗಳಾದ್ರೂ ಬೇಕು. ಅದುವರೆಗೂ ಅವನು ಅಲ್ಲೇ ಇರೋದಾ? ನಾನೊಂದು ಮಾತು ಕೇಳ್ತೀನಿ, ಆಗೋಲ್ಲ ಅನ್ಬೇಡ. ಏನದು? ವಿಶ್ವನ್ನ ನನ್ನ ಜೊತೆಲಿ ಕರ್ಕೊಂಡು ಹೋಗ್ತೀನಿ. ಯಾಕೆ? ವಿಶ್ವನ್ಗೆ ಈಗ ತಾನೇ ಜ್ವರ ಬಿಟ್ಟಿದೆ. ಈಗ ಅವನು ಹಾಲು ಮೊಸರು ತುಪ್ಪ ಚೆನ್ನಾಗಿ ತಿಂತಿರ್ಬೇಕು, ಒಳ್ಳೆ ಊಟ ಮಾಡ್ತಿರ್ಬೇಕು. ಅದಕ್ಕೆ ಅವನ್ನ ನನ್ನ ಜೊತೆಲಿ ನಾಗಲಾಪುರಕ್ಕೆ ಕರ್ಕೊಂಡೋಗಿ ಸಾಕೋಣ ಅಂತಿದ್ದೀನಿ. ಇಲ್ಲ ಇಲ್ಲ, ನಾ ಎಲ್ಲಿಗೂ ಆಗಲ್ಲ, ನಾನು ಅಮ್ಮನ ಜೊತೆನೇ ಇರ್ತೀನಿ. ಯಾಕಪ್ಪ, ಇಲ್ಲೇ ನರ್ಸಿ ಮನೇಲಿ ಇರ್ಬೇಕಾ? ಇಲ್ಲ ಅಜ್ಜಿ, ನಂಗೂ ವಿಶ್ವನ್ ಬಿಟ್ಟಿರಕ್ಕಾಗಲ್ಲ. ನಿಮ್ಮ ಅಜ್ಜಮ್ಮ ಹೇಳೋದು ಸರಿಯಾಗಿ ಐತೆ. ಇಸ್ವನ್ನ ನಾಗಲಾಪುರಕ್ಕೆ ಕಳಿಸು. ಇಲ್ಲಿ ಹೆಂಗಿದ್ರು ಮಿಡ್ಲ್ ಸ್ಕೂಲ್ ಇಲ್ಲ. ಅಜ್ಜನ ಮನ್ಯಾಗೆ 1-2 ವರ್ಷ ಓದ್ಕೊಂಡಿರ್ಲಿ.
ಅಲ್ಲಿದ್ದು ಚೆನ್ನಾಗಿ ಉಂಡು ತಿಂದು ಬೆಳೆದ ಮ್ಯಾಕೆ ಇಸ್ವನಲ್ಲಿ ವಾಪಸ್ ಕರ್ಕೊಂಬಂದ್ರೆ ಆಯ್ತು. ಅಷ್ಟು ವರ್ಷ ಅವನ್ನ ಬಿಟ್ಟು ನಾನು ಹೇಗಿರ್ಲಿ ಐನೂರೇ? ನಾನೊಂದು ಯೋಚನೆ ಮಾಡಿದ್ದೀನಿ. ನೀನು ಚೆನ್ನಿಗ ಇಬ್ಬರು ನಮ್ಮ ಜೊತೆಲಿ ನಾಗಲಾಪುರಕ್ಕೆ ಬಂದು ಒಂದು 4-5 ತಿಂಗಳಿರಿ. ನಾವು ಈ ಊರಿನ ಶಾನಭಾಗ್ರಜ್ಜಿ, ತಿಂಗ್ಳಾನ್ಗಟ್ಲೆ ಊರು ಬಿಟ್ಟು ಹೇಗಿರಕ್ಕಾಗತ್ತೆ? ನೋಡವ್ವ, ನೀನಿಲ್ಲೇ ಇರು, ಈಸ್ವ ಅಲ್ಲಿರ್ಲಿ. ಶನಿವಾರ ಭಾನುವಾರ ಯಾರಾದರೂ ಅವನ್ನ ಕರ್ಕೊಂಬ ಅಂತ ಹೇಳೋಣ, ಸೋಮವಾರ ಬಿಟ್ಟು ಬರೋಣ. ಅಲ್ಲಿಗೆ ವಾರಕ್ಕೊಂದು 5 ದಿನ ನಿನ್ನಿಂದ ದೂರ ಇದ್ದಂಗೆ ಆಯ್ತದೆ. ಹ್ಞೂ ಅನ್ನವ್ವ. ಇಲ್ಲ ಇಲ್ಲ, ನಾ ಎಲ್ಲೂ ಹೋಗಲ್ಲ, ನಾ ಇಲ್ಲೇ ಇರ್ತೀನಿ. ನಾನು ಅಮ್ಮನ ಜೊತೆನೇ ಇರ್ತೀನಿ. ಆಯ್ತು ಐನೂರೇ, ವಿಶ್ವನ್ ಕಳಿಸ್ತೀನಿ. ಅಲ್ಲಿ ಕೂತ್ಕೊಂಡೇ ನೋಡ್ತಾ ಇದೀಯಾ? ಅದಷ್ಟು ಜಾಗದಲ್ಲಿ ಮಾತ್ರ ಹುಲ್ಲು ಯಾಕೆ ಸುಟ್ಟು ಕರಕಲಾಗಿದೆ ಅಂತಲ? ಅಲ್ಲೇ ನಿನ್ 2 ಮಕ್ಕಳನ್ನು ಸುಟ್ಟು ಬೂದಿ ಮಾಡಿದ್ದು. ಆ ಭೂಮಿ ತಾಯಿ ಮನಸ್ಗೂ ನೋವಾಗಿದೆ. ಅದಕ್ಕೆ ನೋಡು, ಸುತ್ತ ಹುಲ್ಲುಟ್ಟು ಹಸ್ರಾಗಿದ್ರು ಮಕ್ಕಳು ಸುಟ್ಟು ಜಾಗದಲ್ಲಿ ಮಾತ್ರ ಏನು ಹುಟ್ಟತಾ ಇಲ್ಲ. ಆದ್ರೂ ನಿಂದು ಕಲ್ ಹೃದಯ ಕಣೆ. 2 ಮಕ್ಕಳು ಸತ್ರು ನಿನ್ ಕಣ್ಣಲ್ಲಿ 1 ಹನಿ ನೀರು ಬರ್ಲಿಲ್ವಂತಲ್ಲ. ಅದು ಸಾಲದು ಅಂತ ಬದುಕುಳ್ದಿದ್ 3ನೇದ್ನು ಕೊಟ್ಟು ಕಳ್ಸ್ಬಿಟ್ಟಿ ಅಂತ. ನನ್ ಕೇಳಿದ್ರೆ ನಾನೇನ್ ಸಾಕಲ್ಲ ಅಂತಿದ್ನ? ಆಗ ನಿನ್ ಕಣ್ ಮುಂದೆ ಆಡ್ಕೊಂಡಿರ್ತಿತ್ತು ಆ ವಿಶ್ವ. ಎಲ್ಲ ತೀರ್ಮಾನ ನೀನೇ ತಗೊಂಡಿಯಲ್ಲ, ಅದಕ್ಕೆ ಹೀಗಾಗಿದ್ದು. ಆ ಪಾರ್ವತಿನ ಆ ಹೆಂಡತಿ ಸತ್ ಮುಂಡೆ ಮಗನ್ ಕೊಡ್ಬೇಡ ಕಣೆ ಅಂತ ಬಡ್ಕೊಂಡೆ. ನನ್ನ ಮಾತು ಕೇಳ್ದ್ಯಾ? ಆ ರಾಮಣ್ಣಂಗ್ ನನ್ನ ಹತ್ರ ಬರ್ಗೊಡಿಸ್ಲಿಲ್ಲ ನೀನು. ಈಗ ನೋಡು, 2 ಮಕ್ಕಳು ನಿಂಗೆ ದಕ್ಕಲಿಲ್ಲ. ನಿನ್ ಮನ್ಸು ಒಳ್ಳೇದ್ ಬಯಸ್ಲಿಲ್ಲ ಕಣೆ, ಅದಕ್ಕೆ ನಿಂಗೆ ಕೇಡಾಯ್ತು. ಆ ರಾಮಣ್ಣ ಸಿಕ್ದಾಗೆಲ್ಲ ಹೇಳ್ತಿತ್ತು, ನಾ ಅಮಲ್ದಾರ ಆದ್ಮೇಲೆ ನಿಂಗೆ ಧರ್ಮಾವರ ಸೀರೆ ಕೊಡಿಸ್ತೀನಿ ಅಂತ. ಪಾಪಿ ಮುಂಡೆ ನಾನು, ನನ್ನ ಹಣೆಯಲ್ಲಿ ರೇಷ್ಮೆ ಸೀರೆ ಉಡೋ ಅದೃಷ್ಟ ಬರ್ದಿರ್ಬೇಕಲ್ಲ.
ನಂಜವ್ವ, ಇದ್ಯಾಕವ್ವ ಹಿಂಗೆ ಕೂತಿದ್ದೆ? ಈಗಷ್ಟೇ ಅತ್ತೆ ಹತ್ರ ಬಯಸ್ಕೊಂಬಂದೆ. ಏನಾರ ನೀನು ಇನ್ನೊಬ್ರಿಗೆ ಒಳ್ಳೇದು ಬಯಸಲಿಲ್ಲ, ಅದಕ್ಕೆ ಆ ದೇವ್ರು ನಿಂಗೆ ಒಳ್ಳೇದು ಮಾಡಲಿಲ್ಲ ಅಂದು. ಅವ್ರ ಮಾತು ಕೇಳಿದಾಗ್ಲಿಂದ ಮನಸ್ಸಿಗೆ ತುಂಬ ನೋವಾಗ್ತಿದೆ. ಏನಾರ ಗಂಗವ್ವ ಹಂಗಂದ್ರ ನಿಜ ಹೇಳ್ಬೇಕು ಅಂದ್ರೆ ಕೆಟ್ಟದ್ ಬಯಸ್ತಾ ಇರೋರು ಅವರೇ. ನೀನೇನಾರ ಕೆಟ್ಟದ್ ಬಯಸ್ತೀನಿ ಅಂದ್ರೆ ಕೇಳ್ದವ್ರು ನಗ್ತಾರೆ. ಅಲ್ಲಿಂದ ಶೆಡ್ಡಿಗೆ ಹೋಗಿ ಕೂತೆ. ಅತ್ತೆ ಹೇಳಿದ್ದು ನಿಜ ಇರ್ಬೋದೇನೋ ಅನ್ಸಕ್ಕೆ ಶುರುವಾಯಿತು. 3 ಮಕ್ಕಳು ಹೆತ್ತೆ, ಆದ್ರೂ ಒಂದು ನನ್ನ ಜೊತೆ ಇಲ್ಲ. ಈ ಸಂತಾನ ಹಂಚ್ಕೊಳಕ್ಕೆ ಇವರಾದ್ರೂ ನನ್ನ ಜೊತೆ ಇರ್ತಾರ? ಹೊಟ್ಟೆ ತುಂಬ ಊಟ, ಮೆಲ್ಲಗೆ ತಂಬಾಕು ಸಿಕ್ಕರೆ ಸಾಕು, ಬೇರೆ ಏನು ಚಿಂತೆ ಇರಲ್ಲ. ಇದನ್ನೆಲ್ಲ ನೆನೆಸ್ಕೊಂಡ್ರೆ ಹುಚ್ಚಿಡ್ದಂಗಾಗುತ್ತೆ. ನಾ ಯಾಕೆ ಈ ಕೊಳಕ್ ಹಾರಿ ಸಾಯಬಾರ್ದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಐನೋರೆ, ಏನ್ ಮಾತು ಅಂತ ಹೇಳ್ತೀಯವ್ವ? ನೀನ್ ಸತ್ರೆ ನಿನ್ ಗೋಳು ಮುಗೀತೈತೆ, ಆದ್ರೆ ಈಸ್ವನ್ ಗೋಳು ಶುರು ಆಯ್ತದೆ. ಈಸ್ವ ಅನಾಥ ಆಗೋಗ್ಬಿಡ್ತಾನೆ. ಚೆನ್ನಿಗ ಅವನ್ ಖಂಡಿತ ನೋಡ್ಕೊಳಕಿಲ್ಲ. ಅವನು ಅಪ್ಪನ ಥರ ಆದಿ ತಪ್ತಾನವ. ಈಸ್ವನ್ಗೋಸ್ಕರನಾದ್ರೂ ನೀನು ಬದುಕಬೇಕವ, ಬದುಕಬೇಕು. ಐನೋರೆ, ನಾ ಏನಾದರೂ ಸತ್ರೆ ನೀವು ವಿಶ್ವನ್ ನೋಡ್ಕೋತೀರ ಅಲ್ವಾ? ನಿನ್ಗೊಳ್ಳೆ ತಮಾಷೆ ಆಯ್ತಲ್ಲವ. ನನಗೀಗ 80 ವರ್ಷ ತುಂಬಿತು. ನಿನಗಾದ್ರಾಗ ಅರ್ಧ ವಯಸ್ಸು ಆಗಲಿಲ್ಲ. ಮೊದಲು ಗಾಡಿ ಬಿಡೋದು ನೀನ ಹೇಳು. ನಿಮಗೆ ವಯಸ್ಸಾಗಿರೋದು ನಿಜ, ಆದರೂ ನಿಮ್ಮಲ್ಲಿರೋ ಚೈತನ್ಯ ನನ್ನಲ್ಲಿ ಉಳಿದಿಲ್ವಲ್ಲ ಐನೋರೆ. ನೋಡೋ, ಹಿಂಗೆಲ್ಲ ಹುಚ್ಚುಚ್ಚಾಗಿ ಮಾತಾಡಿದ್ರೆ ನನಗೆ ಸಿಟ್ಟು ಬರ್ತದೆ. ಹೇಳು, ನನಗೂ ಚೈತನ್ಯ ಐತೆ, ಬದುಕಿರ್ತೀನಿ ಅಂತ. ಆಯ್ತು ಐನೋರೆ, ವಿಶ್ವನ್ಗಾಗಿ ನಾನು ಬದುಕಿರ್ತೀನಿ. ಹಂಗೆ ಐನೋರೆ, ತಾಯಿ ಎದುರು ಮಕ್ಕಳು ಯಾಕೆ ಸಾಯ್ತಾರೆ? ಅದೆಲ್ಲ ಆ ದೇವ್ರ ಮಾಯ ಕಣವ. ಕೃಷ್ಣ ಚಿಕ್ಕವನಿದ್ದಾಗ ಅವನಮ್ಮ ನೀನೇ ನನ್ನ ಜೀವ ಕಣಪ್ಪ ಅಂತ ಹೇಳ್ತಿದ್ಲಂತೆ. ಕೃಷ್ಣ ಉಪವಾಸ ಇದ್ರೆ ಆಕೆನೂ ಉಪವಾಸ ಇದ್ಬಿಡೋಳು. ಕೃಷ್ಣ ಹಾಲು ಕುಡಿಲಿಲ್ಲ ಅಂದರೆ ಈಗೇನು ಹಾಲು ಕುಡಿತಾ ಇರಲ್ವಂತೆ. ಈ ಪ್ರೀತಿನ ಪರೀಕ್ಷೆ ಮಾಡಬೇಕು ಅಂತ ಕೃಷ್ಣ ಅವ ನಾನು ಸತ್ತೋದ್ಮ್ಯಾಕೆ ನೀನು ಏನು ಮಾಡ್ತೀಯ ಅಂತ ಕೇಳಿದ್ನಂತೆ. ಅಪ್ಪ ಮಗ, ನೀನು ಸತ್ತೋದ್ಮ್ಯಾಕೆ ನಾನು ಬದುಕಿರ್ತೀನ, ನಾನು ಸತ್ತೋಯ್ತೀನಿ ಏನು. ಒಂದಿನ ಅಮ್ಮ ಹೇಳಿದ ನಿಜಾನ ಸುಳ್ಳ ಅಂತ ತಿಳ್ಕೊಳ್ಳೋಕ್ಕೆ ಇವನು ಒಳಗಾರ್ಬಿಟ್ನಂತೆ. ಗೋಪವ್ವ ಒಳಗಾರಲಿಲ್ಲ, ದಡದ ಮ್ಯಾಕೆ ನಿಂತ್ಕೊಂಡು ಯಾರನ್ನ ಕಾಪಾಡಿ ಅಂತ ಕೂತ್ಕೊಂಡ್ಲಂತೆ. ಅಷ್ಟೆ, ಕೃಷ್ಣ ಕೋಪ ಬಂದ್ಬಿಡ್ತು, ಶಾಪ ಕೊಟ್ಬಿಟ್ನಂತೆ. ಇನ್ನು ಮ್ಯಾಕೆ ಆವಾಗ ಅಮ್ಮನ ಎದುರುಗಡೆನೆ ಎತ್ತು ಮಕ್ಕಳು ಸಾಯ್ಲಿ ಅಂತ. ಆ ಗೋಪಮ್ಮ ಎಷ್ಟು ಸ್ವಾರ್ಥಿ ಐನೋರೆ. ಅವಳೊಬ್ಬಳು ನೀರಿಗೆ ಹಾರಿದ್ರೆ ಯಾವ ತಾಯಿನೂ ಸಂಕಟ ಪಡ್ತಿರ್ಲಿಲ್ಲ, ನನ್ನ ಮಕ್ಕಳು ಸಾಯ್ತಿರ್ಲಿಲ್ಲ. ವಿಶ್ವ, ವಿಶ್ವ, ಇಲ್ಲೋಡು ಕಂದ, ತಲೆ ಇಟ್ಟು ಅಳಬೇಡಪ್ಪ. ನೀನು ಅಮ್ಮನ ನೋಡ್ಬೇಕಲ್ವಾ, ನಾನು ಕಳ್ಸ್ಕೊಡ್ತೀನಿ, ನೀನು ಅಳ್ಬೇಡಪ್ಪ. ಯಾಕೆ ಕೇಳ್ತಾ ಇದ್ದಾನೆ? ಅವ್ರ ಅಮ್ಮನ ನೆನಪಾಗಿದ್ದೀನಿ ಅಂತ ನೋಡ್ಬೇಕು, ನನ್ನ ರಾಮಚಂದ್ರ ಕಳಿಸಿ ಅಂತಿದ್ದಾನೆ. ನೀವು ಈ ಕಡೆ ಬನ್ನಿ, ನಾನು ಸಮಾಧಾನ ಮಾಡ್ತೀನಿ. ವಿಶ್ವ,
ನೀನ್ ಜಾಣ ಮರಿಯಲ್ಲ, ಈಗೆಲ್ಲ ಅಲ್ಟ ಕೂತ್ಕೋಬಾರ್ದು. ಇಲ್ಲಿ ನೋಡಿಲ್ಲಿ, ಬೇಗ ಬೇಗ ಊಟ ಮಾಡಿ ಸ್ಕೂಲ್ಗೆ ಹೋಗಲ್ವಾ? ಊಟನೂ ಮಾಡಲ್ಲ, ಸ್ಕೂಲ್ಗೆ ಹೋಗಲ್ಲ. ಪಾಪ ಹೀಗೆಲ್ಲ ಹಠ ಮಾಡ್ತಾ ಅಳ್ತಾ ಕೂತ್ಕೋಬಾರ್ದು. ಅಜ್ಜ ಬಂದಾಗ ನೀನು ಸ್ಕೂಲ್ಗೆ ಹೋಗಿಲ್ಲ ಅಂದ್ರೆ ನಮ್ಮನ್ನೆಲ್ಲ ಬೈಯಲ್ವಾ? ನಡಿ, ಕೈ ತುತ್ಕೊಡ್ತೀನಿ, ಹಿಂದೆ ಕೂತ್ಕೊಂಡು ಗಿಣಿ ನೋಡ್ತಾ ಊಟ ಮಾಡಿವಿ ಅಂತೆ. ಬಾ 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 ಬಾ. ಮೊನ್ನೆ ತಾನೇ ರಾಮಚಂದ್ರದಿಂದ ಬಂದೆ. ಈಗ ಮತ್ತೆ ಹೋಗ್ಬೇಕು ಅಂತ ಹಠ ಮಾಡೋದು ಸರಿನಾ? ನನ್ನ ಜೊತೆಗೆ ಏನ್ ಹೇಳಿದ್ರು, ಶನಿವಾರ ಬೆಳಗಿನ ಕ್ಲಾಸ್ ಇರುತ್ತಲ್ಲ ಅದನ್ನ ಮುಗಿಸ್ಕೊಂಡು ಹೊರಡು, ಭಾನುವಾರ ಇಲ್ಲಿದ್ದು ಮತ್ತೆ ಸೋಮವಾರ ಬೆಳಿಗ್ಗೆನೆ ನಾಗಲಾಪುರಕ್ಕೆ ಹೋಗು ಅಂತ. ತಗೋ. ಅಮ್ಮನು ಹೀಗೆ ಕೈ ತುತ್ತು ತಿನ್ಸ್ಬೇಕು ಅಂತ ಆಸೆ ಆಗುತ್ತತ್ತೆ. ಅದಕ್ಕೇನು, ಈ ಶನಿವಾರ ಹೋಗ್ತಿಯಲ್ಲ, ನನ್ನ ಜೊತೆಗೆ ಹೇಳು, ನನ್ನ ಜೊತೆಗೇನೆ ತನ್ನ ಕೈಯಾರೆ ಊಟ ಮಾಡಿಸ್ತಾರೆ. ಇಲ್ಲ ಅತ್ತೆ, ನಾನು ಊರಿಗೆ ಹೋದೆ ಅಂತ ಗೊತ್ತಾದ ತಕ್ಷಣ ಓಡ್ ಬರ್ತಾರೆ. ಒಂದು ಸ್ವಲ್ಪ ಹೊತ್ತು ದೂರದಿಂದ ನೋಡ್ತಾರೆ. ಅಮ್ಮನ ಕಣ್ಣಲ್ಲಿ ನೀರು ಬರುತ್ತೆ, ಬರ್ಸ್ಬೇಕು ಅನ್ಸುತ್ತೆ. ಹತ್ರ ಹೋದ ತಕ್ಷಣ ಓಡೋಟೋಗ್ತಾರೆ. ಹೌದಾ? ಹೌದು. ಯಾಕೆ ಹಾಗೆ ಮಾಡ್ತಾರೆ ಗೊತ್ತಿಲ್ಲ ಅತ್ತೆ. ಮಾತಾಡ್ಸಕ್ ಹೋದ್ರೆ 500 ಗುಡಿಗೆ ಹೋಗು ಅಥವಾ ನರಸಮ್ಮನ ಮನೆಗೆ ಹೋಗು ಅಂತಾರೆ ಅತ್ತೆ. ನರಸಮ್ಮನ ಮನೆಗೆ ಹೋಗು ಅಂತಾರ? 2 ಮಕ್ಕಳು ಒಟ್ಟಿಗೆ ಸತ್ತು ಹೋದ್ರಲ್ಲ, ನನ್ನ ಜೊತೆಗೆ ತಲೆ ಕೆಟ್ಟಿರ್ಬೇಕು. ಅದಕ್ಕೆ ಯಾರ್ಯಾರ ಮನೆಗೂ ಹೋಗು ಅಂತ ಹೇಳ್ತಿದ್ದಾರೆ. ಛೇ, ಯಾಕಾಗಂತೀರ ಅತ್ತೆ? ಏನೋಪ್ಪ, ಮೊದಲೆಲ್ಲ ಆ ನರ್ಸಿ ಹೆಸರು ಎತ್ತಿದ್ರೇನೆ ನನ್ನ ಜೊತೆಗೆ ಸಿಟ್ಟು ಬರ್ತಿತ್ತು. ಯಾವಾಗಲಿಂದ ಈ ನರ್ಸಿ ಮುಂಡೆ ಕಂಡ್ರೆ ಅವ್ರಿಗೆ ಇಷ್ಟ ಆಯಿತು? ನೀನು ಕಾಯಿಲೆ ಆಗಿದ್ದಾಗ ಆ ನರ್ಸಿನೇ ಅಂತ ನಿನ್ಗೆ ಆರೈಕೆ ಮಾಡಿದ್ದು. ಹಾಗೆ ನನ್ನ ಜೊತೆಗೆ ಮನಸ್ಸು ಬದಲಾಗಿರ್ಬೇಕು ಅಲ್ವಾ? ನಂಗೆ ಗೊತ್ತಿಲ್ಲ. ನೀನು ಪ್ರತಿ ಸಲ ರಾಮಚಂದ್ರಕ್ಕೆ ಹೋದಾಗ ಆ ನರ್ಸಿ ನಿನ್ನ ಹತ್ರ ಬಂದು ಮಾತಾಡ್ತಿರ್ತಾಳಲ್ವಾ? ಹೌದು. ಆಗ ನಿನ್ನ ಮಾವನೂ ಅಲ್ಲೇ ಇರ್ತಾರಾ? ಹೌದು, ಅಲ್ಲೇ ಕೂತಿರ್ತಾರೆ. ಓ, ಈಗ ಗೊತ್ತಾಯ್ತು. ಪ್ರತಿ ಶನಿವಾರ ನಮ್ಮ ಮನೆಯವರು ಒದ್ದಾಡ್ಕೊಂಡು ಯಾಕೆ ರಾಮಚಂದ್ರದವರೆಗೂ ಹೋಗಿ ಬರ್ತಿದ್ರು ಅಂತ. ಆ ನರ್ಸಿ ನಿನ್ನನ್ನು ಮುದ್ದಾಡ್ತಾ ಇರೋವಾಗ ಈ ರಾಯ್ ಸವಾರಿ ಅಂತ ಹಲ್ ಬಿಟ್ಕೊಂಡು ಕೂತಿರ್ತಿತ್ತೋ ಏನೋ, ನನ್ನನ್ನು ಹಾಗೆ ಮುದ್ದಾಡ್ಲಿ ಅಂತ. ನೀವು ಏನು ಹೇಳ್ತಾ ಇದ್ದೀರಾ ನಂಗೆ ಗೊತ್ತಾಗ್ತಾ ಇಲ್ಲ ಅತ್ತೆ. ಯಾರು ಕೂತ್ಕೊಂಡಿರೋದು? ಇನ್ಯಾರು? ನಿನ್ನ ಮಾವ. ಆ ಸೂಳೆ ನಿನ್ನನ್ನು ಮಾತಾಡ್ಸಕ್ ಬಂದಾಗ ನಿನ್ನ ಮಾವನು ಅಲ್ಲೇ ಇರ್ತಾರಾ ಅಂತ ಕೇಳಿದೆ ಅಷ್ಟೇ. ನೋಡಿ ಅತ್ತೆ, ನರಸಮ್ಮನ ಹಾಗೆಲ್ಲ ಕೆಟ್ಟ ಕೆಟ್ಟ ಹೆಸರಲ್ಲಿ ಕರಿಬೇಡಿ. ಅವ್ರು ತುಂಬಾ ಒಳ್ಳೆಯವರು. ಹೌದಪ್ಪ, ಹೌದು. ಅವಳು ದೊಡ್ಡ ಗರತಿ, ಸಾಧ್ವಿ ಶಿರೋಮಣಿ, ಸದ್ಗುಣ ಸಂಪನ್ನೆ, ಸುಗುಣ ಗಂಭೀರೆ ಅಲ್ವಾ? ಮಾವ ಬರ್ತಿದ್ದಂಗೆ ನರಸಮ್ಮ ಎದ್ದೋಗ್ತಾರೆ. ಓಹೋ, ಹೀಗೆ ಹೇಳು ಅಂತ ನಿನ್ ಮಾವ ಹೇಳ್ಕೊಟ್ರಾ? ಏಯ್, ಎಲ್ಲೋ ಹೊಡ್ತೀಯ ಕತ್ತೆ ಬಡವಾ, ಕುತ್ಕ. ನನ್ನ ಪ್ರಶ್ನೆಗೆ ಉತ್ತರ ಹೇಳು. ನಿನ್ ಮಾವ ಆ ನರ್ಸಿ ಹತ್ರ ಮಾತಾಡ್ತಾ ಇದ್ರಾ? ಹೇಳೋ, ಹೇಳಲೇ ಮುಂದೆ ಮಗನೆ. ಹೇಳಲ್ಲ. ಆ ನರ್ಸಿನ ನಿಮ್ಮ ಮಾವ ಮಾತಾಡ್ತಾ ಇರೋವಾಗ ನನ್ನ ಜೊತೆಗೆ ಅಲ್ಲೇ ಇರ್ತಾ ಇದ್ರಾ ಅಥವಾ ಏನಾದ್ರೂ ನೆಪ ಹೇಳಿ ಹೊರಗಡೆ ಹೋಗ್ತಾ ಇದ್ರಾ? ಹೇಳಲ್ಲ, ಹೇಳಲ್ಲ. ನಮ್ಮ ಮನೆಯವರು ನಿಮ್ ಜೊತೆನೆ ಆ ಮುರ್ಕಲ್ ಶೆಡ್ಡಲ್ಲೇ ಮಲಗ್ತಿದ್ರಾ ಅಥವಾ ಜಾಗ ಕಡಿಮೆ ಆಗತ್ತೆ ಅಂತ ಹೊರಗಡೆ ಎಲ್ಲಾದ್ರೂ ಹೋಗಿ ಮಲಗ್ತಿದ್ರಾ? ಹೇಳಲ್ಲ, ಹೇಳಲ್ಲ, ಹೇಳಲ್ಲ. ಹೇಳಲ್ವಾ? ಹೇಗ್ ಬಾಯ್ ಬಿಡಿಸ್ಬೇಕು ಅಂತ ನನ್ಗೆ ಗೊತ್ತು. ನೀನು ಹೀಗೆ ಹೊರಟು ಮಾಡಿದ್ರೆ ನಾನು ನಿನ್ನ ಸುಮ್ಮನೆ ಬಿಟ್ಬಿಡ್ತೀನಿ ಅಂತ ತಿಳ್ಕೊಂಡ್ಯಾ? ಹೇಗ್ ಬಾಯ್ ಬಿಡಿಸ್ತೀನಿ ನೋಡು.
ನಿಮ್ ಮಾವ ಆ ಸೊಳೆ ಮನೆಗೆ ಹೋಗ್ತಿದ್ರಾ? ಹೇಳಲ್ವಾ? ಹೇಳಲ್ವಾ? ನೀವು ಸುಮ್ಮನೆ ಇರಿ ಅಜ್ಜಿ. ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡಕ್ ಹೇಳಿ. ಹೇಳೋ ಮುಂದೆ ಮಗನ್ ತಂದು ಅಮ್ಮನ ಮನೇಲಿ ಗತಿ ಇಲ್ದೆ ಇಲ್ಲಿ ಬಂದ್ ಸಾಯ್ತವೆ ಬಿಟ್ಟಿ ಕೂಳ್ ತಿನ್ನಕ್ಕೆ. ಹೊಟ್ಟೆಗೆ ಅನ್ನ ಹಾಕ್ತಾ ಇದೀವಿ ಅನ್ನೋ ಕಾರಣಕ್ಕಾದ್ರೂ ಸತ್ಯ ಹೇಳ್ಬೇಕು ಅನ್ನೋ ನಿಯತ್ ಬೇಡ್ವಾ? ಇಂಥವಕ್ಕೆ ಅನ್ನ ಯಾಕೆ ಹಾಕ್ಬೇಕು? ಅಯ್ಯೋ ಅಯ್ಯೋ ಕಮಲಿ, ಅನ್ನ ಚೆಲ್ಬೇಡ್ವೆ, ಮಗು ಸ್ಕೂಲ್ಗೆ ಹೋಗ್ಬೇಕು. ಇವತ್ತು ಅವನ್ಗೆ ಅನ್ನ ಹಾಕುಲ್ಲ, ಹಾಸ್ಕೊಂಡ್ ಸ್ಕೂಲ್ಗೆ ಹೋಗಿ ಸಾಯ್ಲಿ. ದರಿದ್ರ ಮುಂಡೆದು. ಇನ್ಮೇಲೆ ಶನಿವಾರ ಭಾನುವಾರ ನೀನು ರಾಮಚಂದ್ರಕ್ಕೆ ಹೋಗೋ ಹಾಗಿಲ್ಲ, ಗೊತ್ತಾಯ್ತಾ? ವಿಶ್ವ ವಿಶ್ವ ನಿಂತ್ಕೊಳ್ಳ. ಅಯ್ಯೋ ಹಸ್ಕೊಂಡು ಹೋಗ್ತಿದೀಯಲ್ಲೋ, ಏನಾದ್ರೂ ತಿಂದ್ಕೊಂಡೋಗೋ, ನಿಂತ್ಕೊಳ್ಳ. ಒಡಲ ತುಂಬ ಬವಣೆ ಕೆಂಡ ಮಡಿಲು ಕುದಿವ ಕಡಲು, ದಿನವೂ ಪ್ರಶ್ನೆ ಮೇಲೆ ಪ್ರಶ್ನೆ ಎರಗಿ ಸಿಡಿವ ಸಿಡಿಲು. ಹೃದಯ ಗೃಹವೇ ಬಿರಿದು ಭಂಗ ಬಾಳುವಳಲ ಬಳಗ. ಹೃದಯ ಗೃಹವೇ ಬಿರಿದು ಭಂಗ ಬಾಳು